ಈಗ ಇವತ್ತು ಮುಷ್ಕರ ಆದ ಹಿನ್ನೆಲೆಯಲ್ಲಿ ಈಗಾಗಲೇ ನಾವೆಲ್ಲ ನಮ್ಮ ಎಂಪ್ಲಾಯೀಸ್ಗೆ ಮತ್ತು ಎಲ್ಲ ಕ್ರೂಗಳಿಗೆ ಅಂದ್ರೆ ಔಟ್ಸೋರ್ಸ್ ಕ್ರೂ, ಟ್ರೈನೀಸು, ನಮ್ಮ ರೆಗ್ಯುಲರ್ ಕ್ರೂಗೆ ನಿನ್ನೆ ಮೊನ್ನೆ ಕಂಟಿನ್ಯೂಸ್ ಆಗಿ ಹೇಳಿದ್ವಿ ನಮ್ದು ಎಸೆನ್ಷಿಯಲ್ ಸರ್ವಿಸ್ ಆಗುತ್ತೆ, ಡ್ಯೂಟಿಗೆ ಬರ್ಬೇಕಂತ ಹೇಳಿ. ಆದಾಗ್ಯೂ ಮುಂಜಾನೆ ಸ್ವಲ್ಪ ಜನ ಬಂದು ಡ್ಯೂಟಿಗೆ ಒಂದು ಎಲ್ಲ ಡಿಪೋದಿಂದ 20-25 ಬಸ್ ಹೋಗ್ಬೇಕಿತ್ತು. ಒಂದು 5-6 ಬಸ್ ಹೋಗಿದಾವೆ. ಮತ್ತು ನಾವು ಎಲ್ಲ ಮತ್ತೆ ಇನ್ನೂ ಫೋನ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಡ್ಯೂಟಿಗೆ ಬರ್ಬೇಕಂತ ಹೇಳಿ. ಇಲ್ಲ ಅಂತಂದ್ರೆ ಆಕ್ಷನ್ಸ್ ಆತಾವಂತ ಹೇಳಿದೀವಿ. ಮತ್ತು ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯದವರು ಇವತ್ತು ಸ್ಟ್ರೈಕ್ ಮಾಡಬಾರ್ದು ಅಂತ ಡೈರೆಕ್ಷನ್ ಇದೆ. ಇದು ವೈಲೇಷನ್ ಆಗತ್ತ, ಕಂಟೆಂಪ್ಟ್ ಆಗತ್ತಂತೂ ಹೇಳಿದೀವಿ. ಆದಾಗ್ಯೂ ಡ್ಯೂಟಿಗೆ ಬಹಳ ಜನ ಬಂದಿಲ್ಲ. ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ನಾವು ಟ್ರಾಫಿಕ್ ಅನ್ನು ಎಲ್ಲ ತಾಲೂಕಾ ಮತ್ತು ಡಿಸ್ಟ್ರಿಕ್ಟ್ ಪ್ಲೇಸ್ಗಳಲ್ಲಿ ಮತ್ತು ಎಲ್ಲ ಮೇನ್ ಬಸ್ ನಿಲ್ದಾಣಗಳಲ್ಲಿ ಈ ಪ್ರೈವೇಟ್ ವೆಹಿಕಲ್ಸ್ ಮತ್ತು ಸ್ಕೂಲ್ ವ್ಯಾನ್ಸ್ ಅನ್ನ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ಬಂದು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿನೂ ಇನ್ನು ಮಧ್ಯಾಹ್ನ ತನಕ ಸ್ವಲ್ಪ ಕ್ರೂ ಬರ್ಬೋದು, ಪ್ರೈವೇಟ್ ಕಂಡಕ್ಟರ್ ಬರ್ಬೋದು. ಬಂದಂಗೆ ನಾವು ಬಸ್ ಸ್ಟ್ಯಾಂಡ್ಗೆ ಕಳಿಸಿ ಟ್ರಾಫಿಕ್ ಕ್ಲಿಯರ್ ಮಾಡಿಸ್ತೀವಿ. ಸರ್, ಇವತ್ತಿಗೆ ಕಾರಣ ಏನು ಸರ್? ಸ್ಟ್ರೈಕ್ ಕಾರಣ ಏನು? ನಮ್ಮ ಯೂನಿಯನ್ದವರು ಒಂದು ಅರಿಯರ್ಸ್, ಇನ್ನೊಂದು ಸ್ಯಾಲರಿ ಫಿಕ್ಸೇಷನ್ ಬಗ್ಗೆ ಬೇಡಿಕೆ ಇಟ್ಟು ಸ್ಟೇಟ್ ವೈಡ್ ಸ್ಟ್ರೈಕ್ ಮಾಡಿದ್ದಾರೆ.